ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಇವತ್ತು ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು. ಇವತ್ತು ಮಾಡ್ತಿರೋದು ಏನಪ್ಪ ಅಂದರೆ ಚಿಕನ್ ಲಿವರ್ ಫ್ರೈ ಅಥವಾ ಚಿಕನ್ ಲಿವರ್ ಗ್ರೇವಿ ಅಂತನಾದರೂ ಅನ್ಕೊಬೋದು. ಸೊ ಇಲ್ಲಿ ನಾನು 2 ಚಿಕ್ಕ ಟೊಮೊಟೊ, ಒಂದು 5 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಒಂದು ಈರುಳ್ಳಿನ ಫುಲ್ ಕಂಪ್ಲೀಟಾಗಿ ಕಟ್ ಮಾಡಿಕೊಂಡು ಅದನ್ನು ನಾನು ಮಿಕ್ಸ್ ಮಾಡಬೇಕು, 1 ಮಿನಿಟ್ ಗ್ರೈಂಡ್ ಮಾಡಬೇಕು. ಸೊ ಫಸ್ಟ್ ಇದನ್ನೆಲ್ಲನೂ ನಮಗೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋ ರೀಸನಿಂದ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡಿ ಹಾಕೋದು ಒಳ್ಳೆಯದು ಅಂತ. ಆಮೇಲೆ ಮಿಕ್ಸಿ ಹಾಳಾಗೋದ್ರೆ ನಮ್ಮಮ್ಮ ಹೊಡಿತಾರೆ. ಸೊ ಅದರಿಂದ ಸ್ವಲ್ಪ ಕಟ್ ಮಾಡಿ ಯಾವ ಸೈಜಲ್ಲಿ ಬೇಕು ಅಂತ ಹಾಕ್ತಿರೋದು. ಆ್ಯಕ್ಚುಲಿ ಲಿವರಲ್ಲಿ ಅಡುಗೆ ಮಾಡ್ತಿರೋದು ವೆರಿ ಫಸ್ಟ್ ಟೈಮ್ ಇದನ್ನು ಮಾಡ್ತಿರೋದು ನಾನು. ಸೊ ಹೊಸ್ದಾಗಿ ಏನಾದರೂ ಮಾಡೋಣ ಟ್ರೈ ಅಂದ್ಬಿಟ್ಟು ಲಿವರ್ ಫ್ರೈನ ಯೂಶ್ವಲಿ ಮಾಡ್ತಿದ್ವಿ. ಬಟ್ ಈ ಥರ ಮಸಾಲೆನ ಗ್ರೈಂಡ್ ಮಾಡಿದ್ದಿದ್ದು ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ಮಾಡ್ತಿದ್ದೀನಿ. ಆಲ್ರೆಡಿ ಕಟ್ ಮಾಡಿರೋವಂಥ ಎಲ್ಲ ವಸ್ತುನೂ ಕೂಡ ನಾನು ಮಿಕ್ಸಿಗೆ ಹಾಕ್ಕೊಬೇಕು. ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಚಕ್ಕೆ, 1-2 ಲವಂಗ ಹಾಕಿ ಕ್ಲೀನಾಗಿ ತೊಳೆದಿರೋ ಪುದೀನ ಇದಿಷ್ಟು ಹಾಕಿ, ಸ್ವಲ್ಪ ಹಸಿಕಾಯಿ, ಕೊಬ್ಬರಿ ಅಲ್ಲ ಹಸಿಕಾಯಿ ಹಾಕಿದ್ರೆ ಮಸಾಲೆ ಸ್ವಲ್ಪ ಗಟ್ಟಿ ಇರಲಿ ಅಂತ, ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಕೂಡ. ಇದಿಷ್ಟು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದಾಕಿ ಕ್ಲೀನಾಗಿ ಗ್ರೈಂಡ್ ಆದಮೇಲೆ ಒಂದು ಬಾಣಲಿಗೆ ಅದರಲ್ಲಿ ಸ್ವಲ್ಪ ಎಣ್ಣೆ, ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕಿ, ಇನ್ನೊಂದು 2 ಎಕ್ಸ್ಟ್ರಾ ಮೆಣಸಿನ್ಕಾಯಿ, ಒಂದು ದೊಡ್ಡನೇ ಸೈಜ್ ಇರೋ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕಂಪ್ಲೀಟಾಗಿ ಫ್ರೈ ಮಾಡಬೇಕು. ಕಂಪ್ಲೀಟಾಗಿ ಅಂದರೆ ಸ್ವಲ್ಪ ಬೇಯೋ ಥರ ಅಷ್ಟೇ, ಯಾಕಂದರೆ ಮತ್ತೆ ನೀರಲ್ಲಿ ಬೇಯಬೇಕಾದ್ರೆ ಬೆಂದೋಗುತ್ತೆ ಈರುಳ್ಳಿ. ಸೊ ಇದಿಷ್ಟು ಬೇಯ್ತಾ ಇರಲಿ. ಇದಕ್ಕೆ ನಾವು ಆಲ್ರೆಡಿ ಗ್ರೈಂಡ್ ಮಾಡಿರೋ ಏನು ಮಸಾಲೆ ಇದೆ ಅದನ್ನು ಹಾಕ್ಕೊಬೇಕು. ಇದರಲ್ಲಿ ಚೂರು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿದ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ಚಿಕನ್ ಮಸಾಲೆನ ಹಾಕಿದ್ದೀನಿ. ಹಾಗೆ ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ, ಯಾಕಂದರೆ ನಾನು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಖಾರದ ಪುಡಿ ಸ್ವಲ್ಪ 1 ಸ್ಪೂನಷ್ಟು, ಚಿಕ್ಕ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಇಲ್ಲಿ ಅರ್ಧ kg ಲಿವರ್ ತೊಗೊಂಡಿರೋದು. ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಅದು ಒಂದೊಂದು ದಪ್ಪದಾಗಿ ಹಾಕ್ಬಾರ್ದು ಅಂತ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಕ್ಕೆ ಕಂಪ್ಲೀಟಾಗಿ ನೀರು ಬಿಡಬೇಕು. ನೀರು ಬಿಟ್ಟ ಮೇಲೆ ನಾವು ಕೂಡ ಸ್ವಲ್ಪ ನೀರು ಹಾಕಬೇಕು, ಯಾಕಂದರೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋ ಥರ, ಚಪಾತಿಗೆಲ್ಲ ಗ್ರೇವಿ ಅಂತ ಅಂದರೆ ಸ್ವಲ್ಪ ಮಸಾಲೆ ಇರಬೇಕು ಸಾಂಬಾರು ಥರ ಅಂತ. ಸಾಂಬಾರು ಥರ ಅಂದರೆ ತೀರಾ ಸಾಂಬಾರು ಥರ ಅಲ್ಲ, ಸ್ವಲ್ಪ ಗಟ್ಟಿ ಇರಲಿ, ಡ್ರೈ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದಿಷ್ಟಾಗಿ ಒಂದು 10 to 15 ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ಅದು ಬೇಯುತ್ತೆ. ಇಲ್ಲಿಗೆ ನಮ್ಮ ಈಸಿ ಚಿಕನ್ ಲಿವರ್ ಗ್ರೇವಿ ರೆಡಿ ಆಯಿತು. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲಾಸ್ಟಲ್ಲಿ ಇದನ್ನು ಸರ್ವ್ ಮಾಡ್ಕೊಂಡು ತಿಂತಿದ್ರೆ ವಾವ್ ಅನಿಸುತ್ತೆ. ಸೊ ನನಗೆ ಇಷ್ಟ ಆಯಿತು, ಇಡೀ ನನ್ನ ಮನೆಯವ್ರಿಗೂ ಕೂಡ ಇಷ್ಟ ಆಯಿತು, ಅಮ್ಮ ಅಪ್ಪ ಅಕ್ಕಂಗೆ ಎಲ್ಲರಿಗೂ ಇಷ್ಟ ಆಗಿದೆ. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಹೊಸ್ದಾಗಿರುತ್ತೆ, ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್.